ತಗೊಂಡು ಪ್ರಾಣ ಅಪಾಯ ಇದ್ರೂ ಸಹ ಮಕ್ಕಳಿಗೆ ಬಡ ಜನಗಳಿಗೆ ರೇಷನ್ ಇನ್ನಿತರ ವಸ್ತುಗಳು ಕೊಟ್ಟಿರೋದು ಉದಾಹರಣೆಗಳಿದೆ. ಕಂಪ್ಯೂಟರ್ ಕ್ಲಾಸಸ್, ಫ್ಯಾಷನ್ ಡಿಸೈನಿಂಗ್, ಇನ್ನಿತರ ರೂಬ್ರು ಅಂತ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಈ ಜನಾಂಗಕ್ಕೆ. ಇವತ್ತು ಒಂದು ಮದುವೆ ಮಾಡಬೇಕಂದ್ರೆ ಭಾರಿ ಕಷ್ಟಕರ ಇದೆ. ಹಣ ಇರ್ಬೋದು, ಎಲ್ಲ ಅಂತಸ್ತು ಇರ್ಬೋದು, ಆದರೂ ಒಂದು ವಧು ಹುಡುಕಕ್ಕೆ ಭಾರಿ ಕಷ್ಟ ಇದೆ. ಅಂಥ ಒಂದು ಕಷ್ಟವನ್ನು ದೂರ ಮಾಡೋಕ್ಕೆ ಈ ಸಮಾಜಕ್ಕೆ ಏನು ಮಾಡಬೇಕಂತ ಹೇಳಿ ಇವತ್ತು ಒಂದು ರಾಷ್ಟ್ರೀಯರನ್ನ ಸೇರಿಸಿ ಸಾವಿರಾರು ಜನ, 20,000 ಜನಕ್ಕೂ ಅಧಿಕ ಜನ ವರ್ಷಕ್ಕೊಮ್ಮೆ ಸೇರಿಸಿ ತಮ್ಮ ಮಕ್ಕಳಿಗೆ ಮದುವೆ ಈಸಿಯಾಗಿ ಮಾಡೋ ಒಂದು ಮಾರ್ಗವನ್ನು ಮಾಡ್ಕೊಳ್ತಕ್ಕಂಥ ಮಹಾನ್ ವ್ಯಕ್ತಿ ಅಲ್ಲ ಜತೀಕ್ ಅಹಮದ್ ಸಾಹೇಬ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾನ್ಫರೆನ್ಸ್ 13ನೇ ವರ್ಷ ಇದು. ಅಜ್ಮತ್ ಅಹ್ಲೆ ಬೈತ್ ಕಾನ್ಫರೆನ್ಸ್ ಅಂದ್ರೇನು? ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್ ಸ್ಥಾಪನೆ ಮಾಡಿರೋದೇ ನ್ಯಾಯ, ನೀತಿ, ಧರ್ಮ, ಪ್ರೀತಿ, ವಿಶ್ವಾಸ ಈ ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ಫೆಡರೇಷನನ್ನು ಸ್ಥಾಪನೆ ಮಾಡಿದ್ದಾರೆ. ಏನು ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಮೊಮ್ಮಕ್ಕಳಿದ್ರು, ಅವರು ಎಲ್ಲ ಜನಾಂಗಕ್ಕೆ ಪ್ರೀತಿ, ವಿಶ್ವಾಸ, ನ್ಯಾಯ, ನೀತಿಯಲ್ಲಿ ಬದುಕಬೇಕಂತ ಸಂದೇಶಗಳು ಕೊಡ್ತಾಯಿದ್ರು. ತಪ್ಪಬೇಕು, ಯಾರ ಜೊತೆ ಹೆಂಗಿರ್ಬೇಕಂತೇಳಿ ಸಂದೇಶನ ಕೊಟ್ಟಿರ್ತಕ್ಕಂಥ ನಮ್ಮ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ, ಇಮಾಮ್ ಹಸೇನ್ ಅಲೈಹಿಸ್ಸಲಾಂ, ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಮೊಮ್ಮಕ್ಕಳು, ಅವ್ರ ಮಾರ್ಗದರ್ಶನಗಳನ್ನು ನೀಡಲು ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್ ಇಂಥ ಕಾರ್ಯಕ್ರಮಗಳು ಮಾಡ್ತದೆ. ಇವತ್ತು ನೋಡ್ತಾ ಇದ್ದೀರಾ, ಇಡೀ ದೇಶದ ಮೂಲೆಗಳಿಂದ ಎಲ್ಲ ದರ್ಗಾಗಳ ಒಂದು ಸಜ್ಜಾದಿನ್ ಖಾನ್ ಮತ್ತು ರಾಜಕೀಯ ವ್ಯಕ್ತಿಗಳು, ವಿಜ್ಞಾನಿಗಳು ಎಲ್ಲರೂ ಭಾಗವಹಿಸಿದರು. ಇದು ಸಂದೇಶವನ್ನು ನೀಡಲಿಕ್ಕೆ ಅವ್ರಿಗೆ ನಿಜಕ್ಕೂ ಮಳೆ ಬಂತು. ಇವತ್ತು ಮಳೆ ಮುಂದಿನ ಕಾರ್ಯಕ್ರಮಗಳು ಏನು ಅಂತ ತಾವು ನೋಡ್ತಾ ಇದ್ದೀರಾ. ಬಿಗಿನಿಂಗಲ್ಲಿ, ಪ್ರಾರಂಭದಲ್ಲಿ ಸ್ವಲ್ಪ ಕೆಲವು ಕಾರ್ಯಕ್ರಮ ಮಾಡ್ತಾಯಿದ್ರು. ನಮ್ಮ ಚೇರ್ಮನ್ರು ಅಲ್ಲ ಜತೀಕ್ ಅಹಮದ್ ಸಾಹೇಬರು ಈ ಜನಾಂಗಕ್ಕೆ, ಈ ಮಾನವನಿಗೆ ಏನೇನು ಕಷ್ಟಗಳಿದೆ ಆ ಕಷ್ಟಗಳನ್ನ ನಿವಾರಣೆ ಮಾಡಬೇಕು. ಅಲ್ಲ